ಕಾಲದಲ್ಲಿ ಅನೇಕ ಜನ ಮಹಾಸ್ವಾಮಿಗಳಾಗಿದ್ದಾರೆ. ಅದರಲ್ಲಿ ಶಿವಲಿಂಗ ಸ್ವಾಮಿಗಳು ಅಂತೇಳಿ ಕೆಳಗಡೆ ಗದ್ದಿಗೆ ಇದ್ದಾರೆ. ಅವರು ಎಲ್ಲರೂ ತಪಸ್ಸುಗಳಾಗಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಏನು ಸನ್ಯಾಸರು ಕೆಲಸದಿರ್ತಾರೆ, ಜಗತ್ತಿಗೆ ಒಳ್ಳೆಯದನ್ನೇ ಬಯಸ್ತಾರೆ. ಅವರು 2 ಕೋಟಿ ಜಪ ಮಾಡಿ ಒಂದು ಮೂಗುತಿ ಮತ್ತು ಬತ್ತಿಗೆ ಅಂತ ಬರ್ತಾರೆ. ಮೂಗುತಿ ಅಂತಂದರೆ ಹೆಣ್ಣು ಮಕ್ಕಳ ಮೂಗಿಗೆ ಇರ್ತಕ್ಕಂಥದ್ದು, ಒಂದು ಪವಿತ್ರತೆ ಇರತಕ್ಕಂಥದ್ದು. ಅದನ್ನು ಅರಸೀಕೆರೆ ತಾಲೂಕು ಕಣ್ಕಟ್ಟಿ ಹೋಗ್ಲಿ ಮಾಡಾಳ ಗ್ರಾಮದಲ್ಲಿ ಎಲ್ಲರೂ ಭಕ್ತಾದಿಗಳೇ. ನಾವು ಎಲ್ಲಿ ಏನಿಟ್ಟರೆ ಸುರಕ್ಷಿತವಾಗಿರ್ತದೆ, ಯಾರು ಅದನ್ನು ಕಾಪಾಡಿಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರ ಆತ್ಮೀಯರಾದ ದೇಗೌಡರು ಅಂತ ಅವ್ರ ಹತ್ರ ಅದನ್ನಿಟ್ಟು ಒಂದು ಗೌರಿ ಸೇವೆ ಮಾಡೋದು ಹೇಳ್ಕೊಟ್ರು. ಈಗ ಮೊನ್ನೆ ಟಿ ವಿ ನೀವೆಲ್ಲ ನೋಡಿರಿ, 16 ಗಂಟೆಗಳಾಗ್ತಾರೆ ಇದಕ್ಕೆಲ್ಲ ಅಂತೇಳಿ. ಅವತ್ತೇ 200 ವರ್ಷಗಳಿಂದ ಗಂಟೆ ಹಾಕಿಟ್ಟದ್ರಲ್ಲಿ ಇಲ್ಲಿ ಅವ್ರ ಫ್ಯಾಮಿಲಿ ಒಳಗಿದೆ. ಯಾವ ಕ್ರಮದಲ್ಲಿ ಮಾಡಬೇಕು, ಎಷ್ಟಿರಬೇಕು, ಯಾವ ಪ್ರಮಾಣದಾಗಿರಬೇಕು ಎಲ್ಲವೂ ಇದೆ. ಅವಾಗ ಇಲ್ಲಿಂದ ಮೂಕ್ತಿ ಏನಿತ್ತಲ್ಲ, ಮೂಕ್ತಿಯನ್ನು ಕೊಡ್ತಾರೆ. ಅಲ್ಲಿ ಕೊಟ್ಟೆ ನಂತರ ಎಲ್ಲ ಗೌರವನಂಗಲ್ಲ, ಇದನ್ನು ಮೂಕ್ತಿ ಧರಿಸಿದರೆ ಇದು ಸಾಕ್ಷಾತ್ ಪಾರ್ವತಿ ಅಂತ ತಿಳ್ಕೊಂಡ್ರಿ. ಇದಕ್ಕೆ ಯಾವುದೇ ವಿಧವಾದ ಬೆಳ್ಳಿ ಬಂಗಾರ ಏನು ಮುಟ್ಟಿಸ್ಕೊಡ್ದು ಅಂತೇಳಿ ಅವತ್ತೇ ಹೇಳ್ತಾರೆ ಅವರು. ಅವಿಚ್ಛಿನ್ನವಾಗಿ ಇವತ್ತಿನವರೆಗೂ ಅದನ್ನು ಹಿಡ್ಕೊಂಡ್ಬರ್ತಾರೆ. ಆ ಮೂಕ್ತಿ ಕೊಡಬೇಕಾದ್ರೆ ಈ ಮಠದ ಯಾರು ಸ್ವಾಮಿಗಳಿರ್ತಾರೆ ಅವರು ಕೊಡ್ಬೇಕು. ಅದನ್ನು ತೆಗಿಬೇಕಾದ್ರೂ ಅವ್ರು ಹೋಗಿರ್ಬೇಕು. ಆಮೇಲೆ ಅಲ್ಲೇ ಒಂದು ಫ್ಯಾಮಿಲಿಗೆ ಇರುತ್ತದು, ಮತ್ತೆ ಕೊಡ್ತಿರ್ತೀವಿ. ಈಗ ಬಂತು ಕಾಲದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಈ ಮಠಕ್ಕೆ ಕೆಲವು ಕಾಲ ಸ್ವಾಮಿಗಳಿರಲಿಲ್ಲ. ಒಂದು 79 ವರ್ಷಗಳ ಹಿಂದೆ ಅವಾಗ ಒಂದ್ಸರಿ ಏನೋ ಅತಾಂಚರದಲ್ಲಿ ಆ ಮೂಕ್ತಿ ಕಾಣೆಯಂಗಾಯಿತು. ಕಾಣೆ ಆದಾಗ ಅಲ್ಲಿಗೂ ಅದಾಯಿತು. ಇಲ್ಲಿ ಗದ್ದಿಗೆ ಪೂಜೆ ಮಾಡ್ತಿದ್ದನ್ನ ಇವರು ಹೂವು ತೆಗೆಯುವಾಗ ಅಲ್ಲಿ ಮೂಕ್ತಿ ಇತ್ತು. ಅಲ್ಲಿ ಬಾವಿಯಲ್ಲಿ ಬಿಟ್ಟಂತ ಗೌರವನ ಮೂಕ್ತಿ ಹತಾಚೂರ್ಯವಾಗಿ ನೀರಿಗೆ ಹೋಗಿತ್ತು. ಅವರು ಚಿತ್ತಾಕ್ರಾಂತಿಗೆ ಇಲ್ಲಿ ಬಂದರು. ಏನು ಮಾಡಬೇಕು, ಗುರುಗಳು ಕೊಂಡು ಹೋಗುವ ಮೂಕ್ತಿ ಇಲ್ವಲ್ಲ ಅಂತ. ಅವಾಗ ಒಂದು ಸೇವದನ್ನು ತೆಗಿಬೇಕಾದ್ರೆ ಹೋಗ್ತಾ ಇತ್ತು. ಅದನ್ನು ಕಳಿಸಿಕೊಟ್ರು, ಅದೇ ಧರಿಸ್ತಾರೆ. ಆ ನಂತರ ಇತ್ತೀಚೆಗೆ ಒಂದು 40-50 ವರ್ಷದಲ್ಲಿ ಆ ನೀರಿಗೆ ಬಿಡುವಾಗ ಮೂಕ್ತಿಯನ್ನು ಬಿಟ್ಟರು. ಅಮ್ಮನ್ನ ಸಮೇತ ಬಿಟ್ಟರು ಜನರಿಗೆ ಇಲ್ದಂಗಾಯ್ತು. ಆ ಗೌಡರು ಚಿಂತಾಕ್ರಾಂತ ಏನು ಮಾಡೋದು, ದುಡ್ಡರು ಕೊಟ್ಟದಿಂದ ಆಯ್ತಲ್ಲ ಅಂತ ಅವರಿಗೆ ಸ್ವಪ್ನದಲ್ಲಿ ಹೇಳ್ತಾರೆ, ಎಲ್ಲಿ ತಂದಿಟ್ಟಿದ್ದೆ ಅವ್ರ ಹೃದಯದಲ್ಲಿ ಇಟ್ಟಿದ್ದೀವಿ ತಂದು ಧರಿಸು ಅಂತ. ಅವಾಗ ನೋಡಿ ಒಂದು 10 ಸುತ್ತಿಕ್ಕಿದಂತೆ ಮುಕ್ತಿ. ಆ ಒಂದು ಮುಕ್ತಿ ಇವತ್ತು ಧರಿಸ್ತಾ ಇದೆ. ಗೌರಮ್ಮನಿಗಿಂತ ವಿಶೇಷವಾಗಿ ಆ ಒಂದು ಮುಕ್ತಿಯ ಮಹತ್ವ ದರ್ಶನ ಅಂತ. ಇವತ್ತು ನಮ್ಗೇನೋ ತಿರುಪತಿಗೆ ಹೋಗ್ತಾರೆ, ಕೇದಾರಕ್ಕೆ ಹೋಗ್ತಾರೆ, ಶ್ರೀಶೈಲಕ್ಕೆ ಹೋಗ್ತಾರೆ, ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಪುಣ್ಯ ಸ್ಥಳಕ್ಕೆಲ್ಲ ಹೋಗ್ತಾರೆ. ಮುಸ್ಲಿಮರು ಮೆಕ್ಕಕ್ಕೆ ಹೋಗ್ತಾರೆ. ಯಾಕೆ ಎಲ್ಲಿಂದ್ರೆ ದರ್ಶನ ಭಾಗ್ಯದಿಂದ ಎಲ್ಲ ಮೋಕ್ಷ ಸಿಗ್ತದೆ, ಪ್ರಾಪ್ತಿ ಆಗ್ತದೆ. ಹಾಗೆ ಈ ಮುಕ್ತಿಯಲ್ಲಿ ವಿಶೇಷವಾದ ಒಂದು ಮಹತ್ವ ಇದೆ. ಅಲ್ಲಿ ಯಾವುದೇ ವಿಧವಾದ ಜಾತಿ ಮತ ಪಂಥ ಇಲ್ಲದೆ ಎಲ್ಲರೂ ಸೇವೆ ಮಾಡೋಕ್ಕೆ ಅವಕಾಶ ಇದೆ, ದರ್ಶನಕ್ಕೆ ಅವಕಾಶ ಇದೆ. ಮೊದಲು ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ, ಅದನ್ನು ಹೊರಗೆ ತಂದು ಕೊಟ್ಟುಕೊಂಡು ಎಲ್ಲರೂ ಮಾಡ್ಬೋದು, ನೀರಿಗೆ ಬಿಡ್ಬೋದು. ಈಗ ನಡ್ಕೊಂಡ್ಬರ್ತಂಥ ಕಾಲದಲ್ಲಿ ಏನಾಯಿತು, ಇತ್ತೀಚೆಗೆ 3 ವರ್ಷದ ಘಟನೆ, ಮುಕ್ತಿ ಕೊಡೋಕ್ಕೆ ನಾವು ಹೋಗ್ಬೇಕು ಅಂತೆಲ್ಲ ಆಯಿತು. ಅಲ್ಲಿ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಪೂರ್ವದಲ್ಲಿ ಒಂದು ಘಟನೆ ಹೇಳ್ತೀನಿ ನಿಮಗೆ, ನಡೆದದ್ದು ಒಂದು ಸತ್ಯ ಘಟನೆ. ನಾವು ಪೂಜೆ ಕೂತಾಗ ವಿಭೂತಿ ಧರಿಸ್ತೀವಿ ಹಣಿಗೆ. ಸಾಯಂಕಾಲ ಪೂಜೆಯಲ್ಲಿ ಧರಿಸಿ ಕೂತ್ಕೊಂಡೆ. ಬೆಳಿಗ್ಗೆ 2 ದಪ್ಪ ಇರುತ್ತೆ ವಿಭೂತಿ ಗಟ್ಟಿ. ಬೆಳಿಗ್ಗೆ ಅದು 2 ಓಡಾಗಿತ್ತು. ನಾನು ಸ್ನಾನಕ್ಕೆ ಹೋಗ್ಬೇಕು ಬಿಡಲ್ಲ. ಆಮೇಲೆ ಏನು ಹಿಂಗಾಯ್ತಲ್ಲ ಅಂತೇಳಿ ಏನೋ ಅಶುಭ ಇದೆ ಅಂತ ತಿಳ್ಕೊಂಡು ನಮ್ಮ ಹುಡುಗರಿಗೆ ತೋರಿಸ್ದೆ. ಆಮೇಲೆ ಬಾವಿಯಿಂದಲ್ಲ ಕೆಲವರೆಲ್ಲ ಇದ್ರು, ತೋರಿಸ್ದೆ. ಅದನ್ನು ಬಾವಿಗೆ ಹಾಕಿಬಿಡ್ರಿ ಅಂತೇಳಿ ಬೇರೆ ಒಂದು. ಆ ನಂತರ ಕೆಲವೊಂದು ಈ ಜಪ ತಪ್ಪುಗಳನ್ನು ಮಾಡ್ತಿರ್ತೀನಿ ನಾನು. ಈ ಪಂಚಾಗ್ನಿ ಅಂತ
4 ಭಾಗದಲ್ಲೂ ಬೆಂಕಿ ಕೊಂಡ, ಮೇಲೆ ಒಂದು ಬೆಂಕಿ ಕೊಂಡ. ಬಾಳೆ ಎಲೆ ಮೇಲೆ ಬಟ್ಟೆ ಹಾಕ್ಬಾರ್ದು, ಬಟ್ಟೆ ಹಾಕಿದ್ರೆ ಬೆಂಕಿಗೆ ಹೋಗಿ ಬಟ್ಟೆ ಎತ್ತಿಕೊಳ್ಳುತ್ತೆ. ಅದನ್ನೇ ಕೆಲವೊಂದು ನೆಲಮಾಳಿಗೆ ಇದೆ, ಅಲ್ಲಿ ಮಾಡ್ತಾ ಇದ್ದೆ ನಾನು. ಮಾಡ್ಬಂದು 5 ನಿಮಿಷಕ್ಕೆ ಏನಾಯ್ತು, ಮೇಲಿಂದ ಹೊಡೆದ ಥರ ಕುಂಡ ಹೊಡೆದು ಬಿಡ್ತದೆ. ಹೊಡೆದು ಇಲ್ಲಿ ಬಿತ್ತು, ಹೊಟ್ಟೆ ಮೇಲೆ ಬಿತ್ತು. ಬರುವಂತ ಊದಿ ಬಿಡ್ತಲ್ಲ, ಊದಿದ ಮೇಲೆ ಅಲ್ಲಿ ಪಕ್ಕದ ಜೇನುತುಪ್ಪ ಇಟ್ಟಿದ್ದು ಒಂದು ಹೆಣ್ಣು ಮಗಳು ಉಜ್ಜಿ ಅದನ್ನು ಧರಿಸ್ದಂಗೆ ಕಾಣ್ತಾ ಇತ್ತು ನನಗೆ. ನೋಡ್ಬೋದು ಇಲ್ಲಿದೆ. ಇಷ್ಟು ಈ ಥರ ಓದಿ ಬಿಡ್ತೀವಿ. ಓದಿ ಬಿಡ್ದು ಮೆಡಿಸಿನ್ನೇ ಮಾಡಲಿಲ್ಲ. ನಾನು ಆ ಜಪದಲ್ಲಿ ಕೂತಿದ್ದಾಗ ಲಕ್ಷಣ ಆಗಲಿಲ್ಲ. ಒಂದು ಹೆಂಗಸು ಮುದುಕಿ ಅದು ಪ್ರಿಕಾಷನ್ಸ್ ಮಾಡ್ಕೊಂಡಿರ್ತೀವಿ, ಏನಾದ್ರು ಇನ್ನು ಬೆಂಕಿ ಜೇನುತುಪ್ಪ ಸೌರದಂಗೆ ಆಯಿತು. ಅವತ್ತಲ್ಲಿ ಯೋಚನೆ ಮಾಡಿದ್ರು, ಇದನ್ನು ಸಾವಿರದ ಗೌರಮ್ಮ ಹತ್ರ ಇತ್ತು ಅವಾಗ. ಇದು ಒಂದು ಭಾವನೆ ಆಯಿತು ನನಗೆ. ಆನಂತರ ಮೂಗ್ತಿ ಇಡಕ್ಕೆ ಹೋದ್ವಿ. ಇಡಕ್ಕೆ ಹೋಗಿ ನಮ್ಮ ಸಣ್ಣವ್ರನ್ನ ಕಳಿಸಿದೆ. ಅನೇಕ ಘಟನೆಗಳು, ಕಾರ್ ಹೆಡ್ ಹಾಕೋದು, ಹೆಣ್ಮಕ್ಳೆಲ್ಲ ಬರೋದು, ಗದ್ದಲ ಮಾಡೋದು, ಬ್ಯಾಕೆಟ್ ಹಾಕೋದು, ಇದೇನು ಇದು ನಡೀತಲ್ಲ ಇದು ಅಂತೇಳಿ ಯೋಚನೆ ಮಾಡಿ ಮತ್ತು ಅಲ್ಲಿ ನಮ್ಮ ಮಠ ಇದೆ. ನಮ್ಮ ಮಠಕ್ಕೆ ನಮಗೂ ಯಾರದೇನು ಕೇಳಕತ್ತೀವಿ, ಅಲ್ಲಿಗೂ ಬಿಡಲಿಲ್ಲ. ನಾನು ಪೊಲೀಸ್ ಅವ್ರಿಗೆ ಹೇಳಿದೆ, ಯಾಕಪ್ಪ ತೊಂದರೆ ಮಾಡಿದೆ. ಆತ ಏನೋ ಹೇಳಿದ,